Good morning, student. Third standard Kannada subject. Our 10th poem is Ninnade Nela Padyabhaga. Page number 48. ಮೂರನೇ ವರ್ಗದ ಕನ್ನಡ ವಿಷಯದ 10ನೇ ಪದ್ಯ ನಿನ್ನದೇ ನೆಲ. ಪುಟ ಸಂಖ್ಯೆ 48. ಈ ಪದ್ಯವನ್ನು ಬರೆದಂಥವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ. ನಾವು ಲಾಸ್ಟ್ ವಿಡಿಯೋದಲ್ಲಿ ಈ ಪದ್ಯದ ಸಂಪೂರ್ಣ ವಿವರಣೆ ತಿಳ್ಕೊಂಡಿದ್ವಿ. ಜೊತೆಗೆ ಈ ಪದ್ಯ ಬರೆದಂಥವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯ, ಈ ಪದ್ಯಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್, ರೀಡ್ ಆ್ಯಂಡ್ ಲರ್ನ್, ಇವುಗಳನ್ನೆಲ್ಲವನ್ನು ತಿಳ್ಕೊಂಡಿದ್ವಿ. ಈ ಪದ್ಯ ಬರೆದಂಥ ಜಿ ಎಸ್ ಶಿವರುದ್ರಪ್ಪನವರು 1926 ಫೆಬ್ರವರಿ 7ರಂದು 1926 ಫೆಬ್ರವರಿ 7 ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣ ಶಿಕಾರಿಪುರದಲ್ಲಿ ಮುಗಿಸಿದರು. ಮುಂದೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಇವರಿಗೆ ಪ್ರಶಸ್ತಿಗಳ ಸರದಾರ ಅಂತ ಕೂಡ ಕರೀತಾಯಿದ್ರು. ಇವರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡಿತಾರೆ. ಪಂಪ ಪ್ರಶಸ್ತಿ ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಅದೇ ರೀತಿಯಾಗಿ ರಾಷ್ಟ್ರಕವಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ನಾಡೋಜ ಪ್ರಶಸ್ತಿ ಆಗಿರ್ಬೋದು, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ ಇವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರತಕ್ಕಂಥ ವಿಶಿಷ್ಟವಾದಂತಹ ಕಾಣಿಕೆ ನೀಡಿರ್ತಕ್ಕಂಥ ಜೆ ಶಿವರುದ್ರಪ್ಪನವರು ಡಿಸೆಂಬರ್ 23, 2013 ಡಿಸೆಂಬರ್ 23, 2013ರಂದು ನಿಧನರಾಗ್ತಾರೆ. ಯಾರು? ಈ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು. ಇನ್ನು ಈ ಪದ್ಯದಲ್ಲಿ ಅವರು ನಮ್ಮ ದೇಶವನ್ನು ಕಾಯತಕ್ಕಂಥ ಸೈನಿಕರು, ಅವರಿಗೆ ಕೃತಜ್ಞತೆಯನ್ನು ತಿಳಿಸುವ ಒಂದು ಪದ್ಯವನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಬರೆದಿದ್ದಾರೆ. ಇಲ್ಲಿ ಜಿ ಎಸ್ ಶಿವರುದ್ರಪ್ಪನು ಹೇಳುವಂತೆ, ನಮ್ಮ ದೇಶವನ್ನು ಗಡಿಯನ್ನು ಕಾಯ್ತಕ್ಕಂಥ ನಮ್ಮ ವೀರ ಯೋಧರನ್ನು ಕುರಿತು, ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ, ಕಿಂಚಿತ್ತು ಅನುಮಾನವೇಕೆ, ಇಲ್ಲವೋ ಅವಕಾಶ, ಈ ನದಿಗಳು ಶತಮಾನಗಳು ಬೆಳೆದ ಕನಸು ನಿನ್ನದೇ, ಈ ಜನತೆ ಬೆವರು ಸುರಿಸಿ ದುಡಿದ ನನಸು ನಿನ್ನದೇ, ಗಡಿಯುದ್ದಕ್ಕೂ ಸಿಡಿಗುಂಡಿಗೆ ಒಡ್ಡಿದ ಎದೆ ನಿನ್ನದೇ, ಹಿಮಾಲಯದ ಶಾಂತಿಯಲ್ಲಿ ಎತ್ತಿದ ತಲೆ ನಿನ್ನದೇ, ನೂರಾಸೆ ಹೆಗಲೇರಿಸಿ ನಡೆದ ದಾರಿ ನಿನ್ನದೇ, ಬರುವ ದಿನದ ಭರವಸೆಗಳ ಬೆಳೆಯುವ ಹೊನೆಯು ನಿನ್ನದೇ, ಹರಿಯಿತೆ ನುರುಣ. ಈ ರೀತಿಯಾಗಿ ಇಲ್ಲಿ ಭಾರತೀಯ ಸೈನಿಕರನ್ನು ಕುರಿತು ಸುಂದರವಾದಂಥ ಪದ್ಯವನ್ನು ಬರೆದಿರ್ತಕ್ಕಂತಹ ಡಾಕ್ಟರ್ ಜಿ ಶಿವರುದ್ರಪ್ಪನವರು ನಿನ್ನದೇ ನೆಲ ಪದ್ಯ. ಇದನ್ನೆಲ್ಲವನ್ನು ಲಾಸ್ಟ್ ವಿಡಿಯೋ ತಿಳ್ಕೊಂಡಿದ್ದು. ಇನ್ನು ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಇರುವ ಪ್ರಶ್ನೋತ್ತರಗಳ ಕುರಿತು ಚರ್ಚೆ. ಇಲ್ಲಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ಪ್ರಶ್ನೋತ್ತರಗಳು, ಆನ್ಸರ್ ದ ಫಾಲೋಯಿಂಗ್ ನಾನ್ ಸೆಂಟೆನ್ಸಸ್, ಇವುಗಳ ಕುರಿತು ಚರ್ಚೆ. ಸೊ ಕಮ್ ಟು ಪೇಜ್ ನಂಬರ್ 49, ಪುಟ ಸಂಖ್ಯೆ 49 ತೆಗೆಯಿರಿ. ಪೇಜ್ ನಂಬರ್ 49 ಸಿಯರ್. ಪೇಜ್ ನಂಬರ್ 49 ಇಲ್ಲಿ ನೋಡ್ರಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸಸ್. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆನ್ಸರ್ ದ ಫಾಲೋಯಿಂಗ್ ಒನ್ ಸೆಂಟೆನ್ಸಸ್. 5 ಕ್ವಶನ್ ಇದಾವೆ ನೋಡ್ರಿ. ಫಸ್ಟ್ ಒನ್, ಮೊದಲನೇ ಪ್ರಶ್ನೆ ಐತೆ ನೋಡ್ರಿ. ಈ ನೆಲ ಮತ್ತು ಜಲ ಯಾರದ್ದು? ಫಸ್ಟ್ ಕ್ವಶನ್, ಈ ನೆಲ ಮತ್ತು ಜಲ ಯಾರದ್ದು? ಆನ್ಸರ್ ಏನ? ಎಲ್ಲ ಭಾರತೀಯರು ಹಾಗೂ ದೇಶ ಕಾಯುವ ಸೈನಿಕರದ್ದು. ಈ ನೆಲ ಜಲ ಎಲ್ಲ ಭಾರತೀಯರದ್ದು ಹಾಗೂ ದೇಶ ಕಾಯುವ ಸೈನಿಕರದ್ದು. ನೋಡ್ರಿ, ಈ ನೆಲ ಮತ್ತು ಜಲ ಎಲ್ಲ
ಭಾರತೀಯರು ಹಾಗೂ ದೇಶ ಕಾಯುವ ಸೈನಿಕರದ್ದು. ನೋಡಿ, ಫಸ್ಟ್ ಕ್ವಶನ್ ಐತಿ, ಈ ನೆಲ ಮತ್ತು ಜಲ ಯಾರದ್ದು? ಫಸ್ಟ್ ಆನ್ಸರ್, ಈ ನೆಲ ಮತ್ತು ಜಲ ಎಲ್ಲ ಭಾರತೀಯ ಹಾಗೂ ದೇಶ ಕಾಯುವ ಸೈನಿಕರದ್ದು. ಇನ್ನು ಸೆಕೆಂಡ್ ಕ್ವಶನ್, ಗಡಿ ಎಂದರೇನು? ಎರಡನೇ ಪ್ರಶ್ನೆ ಐತಿಲ್ಲಿ, ಗಡಿ ಎಂದರೇನು? ಗಡಿ ಎಂದರೆ ಒಂದು ರಾಷ್ಟ್ರದ ಸೀಮೆ ಅಥವಾ ಸರಹದ್ದನ್ನು ನಾವು ಗಡಿ ಎನ್ನುತ್ತೇವೆ. ನೋಡ್ರಿ, ಒಂದು ರಾಷ್ಟ್ರದ ಅಥವಾ ಒಂದು ದೇಶದ ಸೀಮೆ ಅಥವಾ ಸರಹದ್ದನ್ನು ನಾವು ಗಡಿ ಎನ್ನುತ್ತೇವೆ. ಗಡಿ ಎನ್ನುತ್ತೇವೆ. ನೋಡಿ, ಸೆಕೆಂಡ್ ಕ್ವಶನ್ ನಿಮ್ಮಲ್ಲಿ, ಗಡಿ ಎಂದರೇನು? ಒಂದು ದೇಶದ ಸೀಮೆ ಅಥವಾ ಸರಹದ್ದನ್ನು ನಾವು ಗಡಿ ಎನ್ನುತ್ತೇವೆ. ಇದನ್ನು ಸೆಕೆಂಡ್ ಆನ್ಸರ್. ಇನ್ನು ಥರ್ಡ್ ಕ್ವಶನ್, ಬೆವರು ಸುರಿಸಿ ದುಡಿಯುವವರು ಯಾರು? ಬೆವರು ಸುರಿಸಿ ದುಡಿಯುವವರು ಯಾರು? ಆನ್ಸರ್ ಏನ? ಎಲ್ಲ ಭಾರತೀಯ ಜನತೆ ಹಾಗೂ ರೈತರು. ಬೆವರು ಸುರಿಸಿ ದುಡಿಯುವವರು ಬೆವರು ಸುರಿಸಿ ದುಡಿಯುವವರು ಎಲ್ಲ ಭಾರತೀಯ ಜನರು ಹಾಗೂ ರೈತರು. ನೋಡ್ರಿ, ಬೆವರು ಸುರಿಸಿ ದುಡಿಯುವವರು ಎಲ್ಲ ಭಾರತೀಯರು ಹಾಗೂ ಭಾರತೀಯ ಜನರು ಹಾಗೂ ರೈತರು ಮತ್ತು ಸೈನಿಕರು. ಬೆವರು ಸುರಿಸಿ ದುಡಿಯೋರು ಯಾರು? ಆನ್ಸರ್, ಬೆವರು ಸುರಿಸಿ ದುಡಿಯೋರು ಎಲ್ಲ ಭಾರತೀಯ ಜನರು ಹಾಗೂ ರೈತರು, ಸೈನಿಕರು. ನೆಕ್ಸ್ಟ್ ಫೋರ್ತ್ ಕ್ವಶನ್, ನೂರಾಸೆಯನ್ನು ಎಲ್ಲಿ ಹೊತ್ತಿದ್ದೇವೆ? ನೂರಾಸೆಯನ್ನು ಎಲ್ಲಿ ಹೊತ್ತಿದ್ದೇವೆ? ಫೋರ್ತ್ ಆನ್ಸರ್, ನೂರಾಸೆಯನ್ನು ಹೆಗಲ ಮೇಲೆ ಹೊತ್ತಿದ್ದೇವೆ. ಆನ್ಸರ್ ಏನಂತಿಲ್ಲಿ? ನೂರಾಸೆಯನ್ನು ಹೆಗಲ ಮೇಲೆ ಹೊತ್ತಿದ್ದೇವೆ. ಸಿಯರ್, ನೂರಾಸೆಯನ್ನು ಹೆಗಲ ಮೇಲೆ ಹೊತ್ತಿದ್ದೇವೆ. ನೂರಾಸೆಯನ್ನು ಹೆಗಲ ಮೇಲೆ ಹೊತ್ತಿದ್ದೇವೆ. ಫೋರ್ತ್ ಕ್ವಶನ್, ನೂರಾಸೆಯನ್ನು ಎಲ್ಲಿ ಹೊತ್ತಿದ್ದೇವೆ? ನೂರಾಸೆಯನ್ನು ಹೆಗಲ ಮೇಲೆ ಹೊತ್ತಿದ್ದೇವೆ. These are your 4 one sentence question answer. Now come to page number 50.
ಸಿಯರ್ ಪುಟ ಸಂಖ್ಯೆ 50ರಲ್ಲಿ 5th ಕ್ವಶನ್, ಪೇಜ್ ನಂಬರ್ 50ರಲ್ಲಿ ನಿಮ್ದ 5ನೇ ಪ್ರಶ್ನೆ. ಈ ಪದ್ಯವನ್ನು ಬರೆದವರು ಯಾರು? ಈಸಿ ಕ್ವಶನ್ ಐತೆ ನೋಡ್ರಿ. ಈ ಪದ್ಯವನ್ನು ಬರೆದವರು ಯಾರು? ಯಾರ? ಎಸ್, ಈ ಪದ್ಯವನ್ನು ಬರೆದವರು ಡಾಕ್ಟರ್ GS ಶಿವರುದ್ರಪ್ಪ. ಈ ಪದ್ಯವನ್ನು ಬರೆದವರು ಡಾಕ್ಟರ್ GS ಶಿವರುದ್ರಪ್ಪ. ನಿಮ್ಮ 5ನೇ ಪ್ರಶ್ನೆ, ಈ ಪದ್ಯವನ್ನು ಬರೆದವರು ಯಾರು? ಆನ್ಸರ್ ಏನ? ಈ ಪದ್ಯವನ್ನು ಬರೆದವರು ಡಾಕ್ಟರ್ GS ಶಿವರುದ್ರಪ್ಪ. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮ 5 ಪ್ರಶ್ನೋತ್ತರಗಳು. ಇನ್ನು ಈ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ, ಕಂಪ್ಲೀಟ್ ದ ಲೈನ್ಸ್ ಆಫ್ ದ ಪೋಯಮ್. ಈ ಪದ್ಯದ ಸಾಲುಗಳನ್ನು ಬರೆದು ಪೂರ್ಣ ಮಾಡಬೇಕು. ಇಲ್ಲಿ ಬರೆದು ತೋರಿಸ್ತೇನೆ ನೋಡಿರಿ ನಿಮ್ಗೆ. ಇಲ್ಲಿ ಈ ನದಿಗಳು ಶತಮಾನವು ಡ್ಯಾಶ್ ಡ್ಯಾಶ್ ಮುಂದೆ ಅಲ್ಲಿಂದ ಮುಂದೆ ಬರೀಬೇಕು. ಈ ನದಿಗಳು ಶತಮಾನವು ಬೆಳೆದ ಕನಸು ನಿನ್ನದೇ. ಬೆಳೆದ ಕನಸು ನಿನ್ನದೇ. ಅನಂತರ ಈ ಜನತೆ ಬೆವರು ಸುರಿಸಿ ದುಡಿದ ಜನತೆಯ ಬೆವರು ಸುರಿಸಿ ದುಡಿದ ನನಸು ನಿನ್ನದೇ. ಇದು ಈ ಪದ್ಯದ 2 ಸಾಲುಗಳು. ಈ ನದಿಗಳು ಶತಮಾನವು ಬೆಳೆದ ಕನಸು ನಿನ್ನದೇ. ಈ ಜನತೆಯ ಬೆವರು ಸುರಿಸಿ ದುಡಿದ ನನಸು ನಿನ್ನದೇ. ಆಯಿತು. ಇನ್ನು ನೆಕ್ಸ್ಟ್ ಸ್ವಂತ ವಾಕ್ಯ ರಚಿಸಿರಿ. ಸ್ವಂತ ವಾಕ್ಯ ರಚಿಸಿರಿ. ಕ್ರಿಯೇಟ್ ಅ ನ್ಯೂ ಸೆಂಟೆನ್ಸ್. ಕ್ರಿಯೇಟ್ ಎ ಓನ್ ಸೆಂಟೆನ್ಸ್. ನೀವು ಓನ್ ಸೆಂಟೆನ್ಸನ್ನು ಬರೀಬೇಕು. ಇಲ್ಲಿ ಇರ್ತಕ್ಕಂಥ ಈ ಪದವನ್ನು ಬಳಕೆ ಮಾಡಿಕೊಂಡ ನಿಮ್ಮ ಸ್ವಂತ ವಾಕ್ಯವನ್ನು ಬರೀಬೇಕು. ಕ್ರಿಯೇಟ್ ಅ ಓನ್ ಸೆಂಟೆನ್ಸ್. ಏನೈತಂದರೆ, ಒಂದೇದ ಆಕಾಶ. ಆಕಾಶ ಅಂತಕ್ಕಂಥ ಪದ ಬಳಸಿ ಇಲ್ಲಿ ಒಂದು ವಾಕ್ಯ ರಚನೆ ಮಾಡಬೇಕು ನೀವು. ಅದನ್ನೇ ಸ್ವಂತ ವಾಕ್ಯ ಅಂತ ಕರಿತೀವಿ ನಾವು. ನಾನೊಂದು ಎಕ್ಸಾಂಪಲ್ ಇಲ್ಲಿ ಬರಿತೇನೆ ನಿಮ್ಗೆ. ನೀವು ಇದನ್ನೇ ಕೂಡ ಬರಿಬೋದು, ಅಥವಾ ಈ ಥರನಾಗಿ ಬೇರೆ ಆಗಿರ್ತಕ್ಕಂಥ ಸ್ವಂತ ವಾಕ್ಯ ರಚನೆ ಕೂಡ ನೀವು ಮಾಡ್ಬೋದು. ಆಕಾಶ. ಇಲ್ಲಿ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತವೆ. ನೋಡ್ರಿ, ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತವೆ. ಇದೊಂದು ಸ್ವಂತ ವಾಕ್ಯ. ಈ ಥರನಾಗಿ ಬೇರೆ ಬೇರೆ ಆಗಿರ್ತಕ್ಕಂಥ ಸ್ವಂತ ವಾಕ್ಯ ರಚನೆ ಮಾಡ್ಬೋದು ನೀವು. ಆಕಾಶ ಅಂದ್ಕೂಡಲೇ ಆಕಾಶ ನೀಲಿಯಾಗಿದೆ. ಆಕಾಶದ ಎತ್ತರಕ್ಕೆ ಪಕ್ಷಿಗಳು ಹಾರಿದವು. ಆಕಾಶದ ಎತ್ತರಕ್ಕೆ ಅವರ ಕೀರ್ತಿ ಬೆಳೆದಿತ್ತು. ಈ ರೀತಿಯಾಗಿ ನೀವು ಬೇರೆ ಬೇರೆ ಸ್ವಂತ ವಾಕ್ಯ ರಚನೆ ಮಾಡಿ ಬರಿಬೋದು. ಸೆಕೆಂಡ್ ಒನ್, ಸಿಡಿಗುಂಡು ಮೀನ್ಸ್ ಬುಲೆಟ್. ಮದ್ದುಗುಂಡು, ಸಿಡಿಗುಂಡು. ನೋಡ್ರಿ, ಇದನ್ನು ಈ ರೀತಿ ಕೂಡ ಬರೆಯೋದು ನಾವು. ಸೈನಿಕರು ಯುದ್ಧದಲ್ಲಿ ಸಿಡಿಗುಂಡು ಬಳಸುತ್ತಾರೆ. ನೋಡ್ರಿ, ಸೈನಿಕರು ಯುದ್ಧದಲ್ಲಿ
ಸಿಡಿಗುಂಡು ಬಳಸುತ್ತಾರೆ. ಸೈನಿಕರು ಯುದ್ಧದಲ್ಲಿ ಸಿಡಿಗುಂಡು ಬಳಸುತ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಹಿಮಾಲಯ. ಮೂರನೇದಿನ ಹಿಮಾಲಯ. ನಮ್ಮ ದೇಶದ ಉತ್ತರ ಭಾಗಕ್ಕಿರ್ತಕ್ಕಂಥ ಪರ್ವತ ಸರಣಿಗೆ ಹಿಮಾಲಯ ಪರ್ವತ ಸರಣಿ ಅಂತ ಕರಿತೀವಿ. ನೋಡಿ, ಹಿಮಾಲಯದಲ್ಲಿ ಚಳಿ ಹೆಚ್ಚಾಗಿರುತ್ತದೆ. ಹಿಮಾಲಯದಲ್ಲಿ ಚಳಿ ಹೆಚ್ಚಾಗಿರುತ್ತದೆ. ಹಿಮಾಲಯದಲ್ಲಿ ಚಳಿ ಹೆಚ್ಚಾಗಿರುತ್ತದೆ. ಇನ್ನು ಫೋರ್ತ್ ಒನ್ ಭರವಸೆ. ನಾನು ಗೆಲ್ಲುವ ಭರವಸೆ ಕೊಡುತ್ತೇನೆ. ನಾನು ಗೆಲ್ಲುವ ಭರವಸೆ ಕೊಡುತ್ತೇನೆ. ಇಷ್ಟು ಇರತಕ್ಕಂತಹ ನಿಮ್ಮ ಸ್ವಂತ ವಾಕ್ಯದಲ್ಲಿ ವಾಕ್ಯ ರಚನೆ. ಆಕಾಶ. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತವೆ. ಸೆಕೆಂಡ್ ಒನ್ ಸಿಡಿಗುಂಡು. ಸೈನಿಕರು ಯುದ್ಧದಲ್ಲಿ ಸಿಡಿಗುಂಡು ಬಳಸುತ್ತಾರೆ. ಥರ್ಡ್ ಒನ್ ಹಿಮಾಲಯ. ಹಿಮಾಲಯದಲ್ಲಿ ಚಳಿ ಹೆಚ್ಚಾಗಿರುತ್ತದೆ. ಫೋರ್ತ್ ಒನ್ ಭರವಸೆ. ನಾನು ಗೆಲ್ಲುವ ಭರವಸೆ ಕೊಡುತ್ತೇನೆ. ನೆಕ್ಸ್ಟ್ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಮಾನಾರ್ಥಕ ಪದ ಬರೀಬೇಕು. ಈಕ್ವಲ್ ವರ್ಡ್ಸ್ ಅಂದರೆ ಇಲ್ಲಿ ಸಮಾನ ಅದೇ ಅರ್ಥ ನೀಡ್ತಕ್ಕಂಥ ಇನ್ನೊಂದು ಪದ. ಇಲ್ಲಿ ಶಾಲೆ ಅಂದ್ರೂ ಅದ, ವಿದ್ಯಾಮಂದಿರ ಅಂದ್ರೂ ಅದ, ಆಸ್ಪತ್ರೆ ಮತ್ತು ದವಾಖಾನೆ ಹೌದಲ್ಲ, ಇವೆಲ್ಲ ಒಂದೇ ಅರ್ಥ ಕೊಡ್ತಾವೆ. ದಾರಿ, ರಸ್ತೆ, ಹಂಗೆ ಇಲ್ಲಿ ಇವುಗಳ ಸಮಾನ ಅರ್ಥ ಬರೀಬೇಕು. ಫಸ್ಟ್ ನಿಂತಿಲ್ಲಿ ನದಿ. ನದಿಗೆ ಇನ್ನೊಂದು ಅರ್ಥ ಏನ? ಹೊಳೆ. ಹೊಳೆ ಅಂದ್ರೂ ಕೂಡ ನದಿನ ಹೌದಲ್ಲ. ಎಸ್. ಗಡಿ, ಇದನ್ನು ಸೀಮೆ ಅಥವಾ ಸರಹದ್ದು. ಸೀಮೆ. ಹೊಣೆ. ಥರ್ಡ್ ಒನ್ ಹೊಣೆ. ಹೊಣೆ ಅಂದ್ರೆ ಜವಾಬ್ದಾರಿ. ಹೊಣೆ ಅಂದರೆ ಜವಾಬ್ದಾರಿ. ನೆಕ್ಸ್ಟ್ ನೆಲ. ನೆಲ ಅಂದ್ರೆ ಇನ್ನೊಂದು ಅರ್ಥ ಭೂಮಿ. ನೆಲ ಅಂದರೆ ಇನ್ನೊಂದು ಭೂಮಿ. ಇಷ್ಟು ಇರತಕ್ಕಂತಹ ನಿಮ್ಮ ಸಮಾನಾರ್ಥಕ ಪದಗಳು. ಇನ್ನು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 50 ಇದೆಲ್ಲವನ್ನು ಮತ್ತು 49 ಇದೆಲ್ಲವನ್ನು ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಬರೆದು ಕಂಪ್ಲೀಟ್ ಮಾಡೋದ. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ಟುಡೇಸ್ ಯುವರ್ ಹೋಮ್ವರ್ಕ. ರೈಟ್ ಇಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 49 and 50 ಇನ್ ಟೆಕ್ಸ್ಟ್ ಬುಕ್. See here, this is today's your homework. Homework, write it textbook page number 49 and 50 in textbook. Textbook page number 49 and 50 write you in textbook. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 49 ಮತ್ತು 50 ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಬರೆಯೋದ. ಪೇಜ್ ನಂಬರ್ 49 ಮತ್ತು 50 ಟೆಕ್ಸ್ಟ್ ಬುಕ್ದಾಗ ಬರೋದ ಕಂಪ್ಲೀಟ್ ಮಾಡಿರಿ. See here, today's your homework. Write it textbook page number 49 and 50 in textbook. ಎಷ್ಟು ಬರೀತೀರಿ? ಓಕೆ, ಥ್ಯಾಂಕ್ ಯು.